ಭಾರತ್ ಮಾತಾ ಕಿ ಜೈ ಭೀಮ್. ಜೈ ಭೀಮ್ ಅಂದ್ರೆ ಜೈ ಭಾರತ್, ಜೈ ಭಾರತ್ ಅಂದ್ರೆ ಜೈ ಭೀಮ್. ಜೈ ಭೀಮ್, ಜೈ ಭಾರತ್, ಜೈ ಭೀಮ್, ಜೈ ಭಾರತ್. ಎಲ್ರಿಗೂ ನಮಸ್ಕಾರ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಶುಭಾಶಯವನ್ನು ಸಲ್ಲಿಸುತ್ತಾ, ಈ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಾಸಕ ಮಿತ್ರರಾದ HD ತಮ್ಮಯ್ಯನವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಮಾಜದ ಅನ್ಯಾನ್ಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಲ್ಲ ಹಿರಿಯ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ನಾವೀಗ ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ. ಭಾರತವನ್ನ ನಮ್ಮನ್ನು ನಾವೇ ಅಂದರೆ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಇದನ್ನೊಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮತ್ತು ಅದರ ಜೊತೆಗೆ ಸಾಮಾಜಿಕ, ಆರ್ಥಿಕ ನ್ಯಾಯದ, ರಾಜಕೀಯ ನ್ಯಾಯದ ಮಾತನಾಡಿದ್ದಾರೆ. ನಮಗೆ ರಾಜಕೀಯ ನ್ಯಾಯ ಸಿಕ್ಕಿದೆ, ಸಾಮಾಜಿಕ ನ್ಯಾಯ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ, ಅಲ್ಪ ಸಿಕ್ಕಿದೆ. ಆರ್ಥಿಕ ನ್ಯಾಯ ಪಡೆಯುವ ಅವಕಾಶ ಮುಕ್ತವಾಗಿದೆ. ಅದರಿಂದ ಆರ್ಥಿಕ ನ್ಯಾಯ ದಕ್ಕಿದೆ ಅಂತ ಪರಿಭಾವಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಒಂದು ಕಾಲದಲ್ಲಿ ಆರ್ಥಿಕ ಸಬಲತೆಯನ್ನ ಪಡೆಯೋದಕ್ಕೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ, ಆದರೆ ನಮಗೆ ಆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಯಾವುದೇ ಉದ್ದಿಮೆಯನ್ನು ಸ್ಥಾಪಿಸೋದಕ್ಕೆ ಯಾರು ಅಡ್ಡಿಪಡಿಸೋಕೆ ಬರಲ್ಲ, ಇಲ್ಲ ವ್ಯಾಪಾರ ಮಾಡಲಿಕ್ಕೆ ಯಾರು ಅಡ್ಡಿಪಡಿಸೋಕೆ ಬರಲ್ಲ. ಆದರೆ ಆರ್ಥಿಕ ನ್ಯಾಯ ಪರಿಪೂರ್ಣವಾಗಿ ಕಟ್ಟಕಡೆಯ ಮನುಷ್ಯನಿಗೂ ಸಿಕ್ಕಿದೆಯಾ ಅಂತಂದ್ರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಏನೂ ಸಿಕ್ಕಿಲ್ವಾ ಅಂತಂದ್ರೆ ಏನೂ ಸಿಕ್ಕಿಲ್ಲ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಸಿಕ್ಕಿದೆ, ಸಿಕ್ಕಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ಸಿಕ್ಕಿಲ್ಲ. ಒಂದು ಕಾಲದಲ್ಲಿ ಟೆಲಿಫೋನ್ ಅಂತಂದ್ರೆ ಅದೊಂದು ಶ್ರೀಮಂತರ ಮನೆಯಲ್ಲಿ ಮಾತ್ರ ಇರುವ ಸಂಗತಿಯಾಗಿತ್ತು. ಇವತ್ತು ಯಾರ್ಯಾರ ಕೈನಲ್ಲಿ ಮೊಬೈಲ್ ಇದೆ ಕೈ ಎತ್ರಿ, ಮೊಬೈಲ್ ಇದೆ ನಮ್ಮ ಹತ್ರ ಅನ್ನೋರು ಕೈ ಎತ್ರಿ. ಅಲ್ಲಿಗೆ ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ಇದೇ ಅನ್ನೋರೆಲ್ಲ ನಿಸ್ಸಂಕೋಚವಾಗಿ ಕೈ ಎತ್ರಿ, ಕೈ ಬಿಡಿ. ಯಾರಿಗೆ ಮೊಬೈಲ್ ಇಲ್ಲ? ಮಕ್ಕಳನ್ನು ಹೊರತುಪಡಿಸಿ ಬಹುತೇಕ ಜನರಿಗೆ ನಾವು ಮೊಬೈಲ್ ಇದೆ. ಒಂದು ಕಾಲದಲ್ಲಿ ಮೊಬೈಲ್ ಅನ್ನೋದು ಅದು VVIPಗಳ ಸೊತ್ತಾಗಿತ್ತು. ಟೆಲಿಫೋನ್ ತಗೊಳ್ಬೇಕು ಅಂತ ಹೇಳಿದ್ರೆ MP ಇಂದ ಲೆಟರ್ ತಗೊಳ್ಬೇಕಿತ್ತು, MP ಕೋಟಾ ಅಂತ ಇರ್ತಿತ್ತು. ಗ್ಯಾಸ್ ತಗೊಳ್ಬೇಕು ಅಂತಂದ್ರೂ ಕೂಡ MP ಗಳಿಗೆ ಒಂದು ಕೂಪನ್ ಇರ್ತಿತ್ತು. ಆ ಕೂಪನ್ ತಗೊಂಡವರು ಮಾತ್ರ ಗ್ಯಾಸ್ ಪಡೆಯೋದಕ್ಕೆ, ಗ್ಯಾಸ್ ಕನೆಕ್ಷನ್ ಪಡೆಯೋದಕ್ಕೆ ಆಗಿರ್ತಿದ್ರು. ಈಗ ಹಾಗಿಲ್ಲ. ಮೊಬೈಲು, ಇಂಟರ್ನೆಟ್ಟು ಜಗತ್ತಿನ ಯಾವುದೇ ದೇಶಗಳಿಗಿಂತ ಅತಿ ಹೆಚ್ಚು ಬಳಕೆ ಆಗೋದಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ. 140 ಕೋಟಿ ಜನಸಂಖ್ಯೆ ಇದ್ರೆ ಬಹುಶಃ ಲೆಕ್ಕ ಹಾಕಿದ್ರೆ 2 ಮೊಬೈಲು, 3 ಮೊಬೈಲ್ ಇಟ್ಕೊಂಡಿರೋರ್ಗೆಲ್ಲ ಪಟ್ಟಿ ಮಾಡಿದ್ರೆ ನಮ್ಮ ಮೊಬೈಲ್ ಸಂಖ್ಯೆನೇ 150 ಕೋಟಿ ದಾಟ್ಬೋದು ನಮ್ಮ ದೇಶದಲ್ಲಿ. ಗ್ಯಾಸ್ ಕನೆಕ್ಷನ್ ಅನ್ನೋದು VVIPಗಳಿಗಿದ್ದ ಕಾಲ ಇವತ್ತಿಲ್ಲ. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ಪರಿಣಾಮವೂ ಇರಬಹುದು. ಜನಸಾಮಾನ್ಯರಿಗೆ ಅದೊಂದು ಪ್ರತಿಷ್ಠೆಯ ಸಂಗತಿಯಾಗಿ ಇವತ್ತು ಉಳಿದಿಲ್ಲ. ಯಾಕೆಂದ್ರೆ ಎಲ್ಲರ ಮನೆಯಲ್ಲೂ, ಬಹುತೇಕರ ಮನೆಯಲ್ಲಿ ಗ್ಯಾಸ್ ಸಂಪರ್ಕ ಇದೆ, ಬಹುತೇಕರ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇದೆ. ಬಹುತೇಕ ಜನರು ಬ್ಯಾಂಕ್ ಖಾತೆಯನ್ನು ಅಥವಾ ಕುಟುಂಬ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ. ಒಂದು ಕಾಲದಲ್ಲಿ
ಬ್ಯಾಂಕು ಖಾತೆಯೂ ಕೂಡ ಇಲ್ಲದ, ಶೌಚಾಲಯವೂ ಇಲ್ಲದ, ಮೊಬೈಲು ಗ್ಯಾಸಿನ ಕನಸನ್ನೂ ಕಾಣಕ್ಕಾಗದೇ ಇರುವಂಥ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು. ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. ಹಾಗಂತ ಆರ್ಥಿಕವಾಗಿರುವಂಥ ಸಮಾನವಾಗಿರುವಂಥ ಸಾಮರ್ಥ್ಯ ಬಂದಿದೆಯಾ ಅಂದರೆ ಆರ್ಥಿಕ ಸಮಾನತೆಯ ಸಾಮರ್ಥ್ಯ ಬಂದಿಲ್ಲ. ಏನೂ ಇಲ್ಲದ ಪರಿಸ್ಥಿತಿಯೂ ಇವತ್ತು ಉಳ್ಕೊಂಡಿಲ್ಲ. ಈ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ರೋಟಿ ಕಪಡ ಮಕಾನ್ನಿಂದ ಮುಂದೆ ಕನಸು ಕಾಣುವಂಥ ಶಕ್ತಿ ನಮ್ಗೆ ಇವತ್ತು ಬಂದಿದೆ. ಒಂದು ಕಾಲದಲ್ಲಿ ಹೊಟ್ಟೆ ಬಟ್ಟೆ ಮನೆ ಇದಿಷ್ಟು ಕನಸು ಕಾಣೋದು ಕೂಡ ಕಷ್ಟದ ಕಾಲ ಇತ್ತು. ಹೊಟ್ಟೆ ಬಟ್ಟೆ ಆದರೂ ಸಾಕು ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇತ್ತು. ಇವತ್ತು ಆ ಪರಿಸ್ಥಿತಿಯಿಂದ ಮುಂದೆ ಬಂದಿದೆ. ಆದರೆ ಮುಂದೆ ಹೋಗಬೇಕಾಗಿರೋದು ಬಹಳ ಇದೆ. ಮುಂದೆ ಹೋಗದೆ ಆರ್ಥಿಕ ಸಮಾನತೆ ಸಿಗದೆ ಸಾಮಾಜಿಕವಾಗಿರುವಂಥ ಸಮಾನತೆಯನ್ನು ಸಾಧಿಸೋದು ಸುಲಭದ ಸಂಗತಿ ಅಲ್ಲ. ಯಾಕೆ ಅಂದರೆ ಸಾಮಾಜಿಕ ಸಮಾನತೆಯ ಸಾಧಿಸೋದಕ್ಕೆ ಆರ್ಥಿಕ ಶಕ್ತಿಯೂ ಕೂಡ ಒಂದು ಪ್ರಬಲ ಕಾರಣ ಆಗುತ್ತೆ. ಆದರೆ ಇದನ್ನು ಸಾಧಿಸೋದಕ್ಕೆ ಏನು ಮಾಡಬೇಕು? ಬಹಳ ಸರಳವಾಗಿರ್ತಕ್ಕಂಥ ಎಲ್ಲರೂ ದಕ್ಕಿಸಿಕೊಳ್ಳಬಹುದಾಗಿರುವ ಒಂದು ಮಂತ್ರವನ್ನು ನಮ್ಮ ಸಂವಿಧಾನ ಶಿಲ್ಪಿ ನಮಗೆ ಕೊಟ್ಟರು. ಅದೇನು ಅಂತ ಹೇಳಿದ್ರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ. ಶಿಕ್ಷಣ ಪಡೆದವನು ಏನು ಮಾಡಬೇಕು? ಗರ್ಜಿಸಲೇಬೇಕು. ಯಾರು ಹುಲಿ ಹಾಲು ಕುಡಿತಾನೆ ಅವನು ಗರ್ಜಿಸಲೇಬೇಕು ಅಂತ ಹೇಳಿದರು. ಇವತ್ತು ಶಿಕ್ಷಣ ಅದು ನಮ್ಮೊಂದು ಹಕ್ಕು, ಅದು ನಮ್ಮ ಮೂಲಭೂತ ಹಕ್ಕು. ಶಿಕ್ಷಣದಿಂದ ಯಾರು ವಂಚಿತರಾಗೋದಕ್ಕೆ ಸಾಧ್ಯ ಇಲ್ಲ, ವಂಚಿತರಾಗಬಾರದು, ಅವಕಾಶ ಇದೆ. ಹಾಗಿದ್ರೆ ದಕ್ಕಿಸಿಕೊಳ್ಬೇಕಾಗಿರುವ ಜವಾಬ್ದಾರಿ ಯಾರ್ದು? ಅದು ನಮ್ಮ ಹೊಣೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 64 ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ರಂತ. ಎಷ್ಟು ಜ್ಞಾನ ಇರ್ಬೋದು, ಎಷ್ಟು ಜ್ಞಾನಿ ಇರ್ಬೋದು ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನೆಲ್ಲ ಜ್ಞಾನದ ವಿದ್ವತ್ತನ್ನ ತನ್ನ ಸ್ವಂತಕ್ಕಾಗಿ ಉಪಯೋಗಿಸ್ಲಿಲ್ಲ. ಸ್ವಂತಕ್ಕಾಗಿ ಉಪಯೋಗಿಸಿದ್ರೆ ಬಹುಶಃ ಅವರ ಮೊಮ್ಮಕ್ಕಳು ಅವರು ನೆನಪನ್ನು ಮಾಡ್ಕೊಳ್ತಿರ್ಲಿಲ್ಲ. ಅವರು ರಾಷ್ಟ್ರಕ್ಕಾಗಿ ಉಪಯೋಗಿಸಿದ್ರು, ಸಮಾಜಕ್ಕಾಗಿ ಉಪಯೋಗಿಸಿದ್ರು, ಕಟ್ಟಕಡೆಯ ಮನುಷ್ಯನಿಗಾಗಿ ಉಪಯೋಗಿಸಿದ್ರು. ಆ ಕಾರಣಕ್ಕೆ ನಾವು ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸಂವಿಧಾನದ ಲಾಭವನ್ನು ನಾವೆಲ್ಲರೂ ಪಡೆದಿದ್ದೀವಿ. ಸಂವಿಧಾನದ ಲಾಭ ನಮಗಿಲ್ಲದೆ ಇದ್ರೆ ನಾನು MLA ಆಗಿ ಮಂತ್ರಿ ಆಗೋದಕ್ಕೆ, ತಮ್ಮಯ್ಯನವರು MLA ಆಗೋದಕ್ಕೆ, ಅಥವಾ ಬಹಳಷ್ಟು ಜನ ಜನಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಪಟೇಲ್ರ ಮಕ್ಕಳು ಪಟೇಲ್ರು, ಪಾಳೆಗಾರರು ಮಕ್ಕಳು ಪಾಳೆಗಾರರು, ಶಾನ್ಭೋಗರ ಮಕ್ಕಳು ಶಾನ್ಭೋಗರು, ರಾಜರ ಮಕ್ಕಳು ರಾಜರು ಅನ್ನುವ ಪದ್ಧತಿಗೆ ನಮ್ಮ ಸಂವಿಧಾನ ಅವಕಾಶ ಕೊಡಲಿಲ್ಲ. ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಕೊಡ್ತು. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಭುಗಳು ಯಾರು? ಪ್ರಭುಗಳು? ನಾವೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ಮತದ ಹಕ್ಕು ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ನಾನೊಂದು ಬ್ರಹ್ಮಾಸ್ತ್ರವನ್ನ ಕೊಡ್ತಾ ಇದ್ದೀನಿ, ಅರಿತು ಬಳಸಿದರೆ, ಸ್ವಾರ್ಥಕ್ಕಾಗಿ ಬಳಕೆ ಮಾಡದೇ ಇದ್ರೆ, ಸಂಕುಚಿತ ಆಶೆಗೆ ಬಲಿಯಾಗದೇ ಇದ್ರೆ, ಸಣ್ಣತನಕ್ಕೆ ದುರ್ಬಳಕೆ ಮಾಡಿಕೊಳ್ಳದೆ ಇದ್ರೆ, ಈ ಬ್ರಹ್ಮಾಸ್ತ್ರ ಪ್ರತಿಯೊಬ್ಬರ ಬದುಕನ್ನ ಬದಲಾಯಿಸ್ತಕ್ಕಂಥ ಅಸ್ತ್ರ ಆಗುತ್ತೆ ಮತ್ತು ಭಾರತದ ಭವಿಷ್ಯವನ್ನ ಬರೆಯುವ ಅಸ್ತ್ರ ಆಗುತ್ತೆ ಅಂತ ಹೇಳಿದರು. ಯಾವುದಾದ ಅಸ್ತ್ರ? ಸಾರ್ವತ್ರಿಕ ಮತದ ಹಕ್ಕು. ಇಲ್ಲಿ ಜಾತಿ ಮೇಲೆ ಮತ ಇಲ್ಲ, ಜಾತಿ ಮೇಲೆ ಟಿಕೆಟ್ ಕೊಡುವಂತ ಪಕ್ಷಗಳಿದ್ದಾವೆ. ಹಣದ ಮಣೆ ಹಾಕಿ ಟಿಕೆಟ್ ಕೊಡುವ ಪಕ್ಷಗಳಿದ್ದಾವೆ, ನಾಯಕರಿದ್ದಾರೆ, ಹಣ ತಗೊಂಡು ಟಿಕೆಟ್ ಕೊಡುವಂತ ನಾಯಕರುಗಳಿದ್ದಾರೆ. ಆದರೆ ನಮ್ಮ
ಸಂವಿಧಾನ ಸಾರ್ವತ್ರಿಕ ಮತದ ಹಕ್ಕನ್ನು ಕೊಡ್ತು. ಹಕ್ಕನ್ನು ಕೊಡಬೇಕಾದ್ರೆ ಹೇಳಿದ್ರೆ ಏನು ಅಂದ್ರೆ, ಇದನ್ನು ಅರಿತು ಬಳಸಿದ್ರೆ ಇದು ನಿಮ್ಮ ಬದುಕನ್ನು ಬದಲಾಯಿಸ್ತಕ್ಕಂಥ ಬ್ರಹ್ಮಾಸ್ತ್ರ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ಜನ ಇದನ್ನು ಅರಿತು ಬಳಸ್ತಾ ಇದ್ದೀವಿ? ಚಿಂತಿಸಬೇಕಾದ ಅವಶ್ಯಕತೆ ಇದೆ, ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಇದು ಜಾತಿ ಕಾರಣಕ್ಕೆ ಬಳಕೆ ಆಗಬೇಕಾಗಿರುವ ಅಸ್ತ್ರ ಆಗಬಾರದು. ತಾತ್ಕಾಲಿಕ ಲಾಭದ ಕ್ಷಣಿಕ ಮೋಹದ ಆಸೆಗೆ ಬಳಕೆಯಾಗುವಂತ ದುರ್ಬಲ ಅಸ್ತ್ರವನ್ನ ಬಾಬಾ ಸಾಹೇಬ್ ನಮಗೆ ಕೊಡಲಿಲ್ಲ. ಬಾಬಾ ಸಾಹೇಬ್ ನಮಗೆ ಕೊಟ್ಟಿದ್ದು ನಮ್ಮ ಬದುಕನ್ನು ಬದಲಾಯಿಸೋದು ಮಾತ್ರ ಅಲ್ಲ, ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅಸ್ತ್ರವನ್ನು ಕೊಟ್ಟು ಅರಿತು ಬಳಸಬೇಕಾ ಬೇಡವೋ? ಅರಿತು ಬಳಸುವಂತ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮ ಮೇಲೆ. ಆ ರೀತಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಜಯಂತಿಯನ್ನು ಆಚರಿಸಿದ್ರೆ ಅದು ಸಾರ್ಥಕ ಆಗುತ್ತೆ. ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಒಂದು ಚರ್ಚೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಕಾನೂನುಗಳ ಮೂಲಕ ವ್ಯವಸ್ಥಾ ಪರಿವರ್ತನೆ ಮಾಡಬಹುದು, ಸಮಾಜ ಪರಿವರ್ತನೆ ಕಾನೂನಿನ ಮೂಲಕ ಪೂರ್ಣ ಆಗಲಿಲ್ಲ. ಸಮಾಜ ಪರಿವರ್ತನೆಗೆ ಸಾಮಾಜಿಕ ಜಾಗೃತಿ ಆಗಬೇಕು, ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕು. ಸ್ವತಂತ್ರ ಬಂದು 79 ವರ್ಷ ಆಯ್ತಾ? 79ನೇ ವರ್ಷವನ್ನು ಪೂರ್ಣಗೊಳಿಸಿ 80ನೇ ವರ್ಷದಲ್ಲಿ 80ನೇ ವರ್ಷ 79ನೇ ವರ್ಷದಲ್ಲಿ ಇದೀವಿ. ಸ್ವತಂತ್ರ ಬಂದ ಇನ್ನೂ ಅಸ್ಪೃಶ್ಯತೆ ಸಮಾಜದೊಳಗೆ ಜೀವಂತವಾಗಿದೆಯಲ್ಲ. ಅದನ್ನೇ ತಾನೇ ಕವಿ ಹೇಳಿದ್ದು, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತೆರೆಸೀತೆ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮಧ್ಯಕ್ಕೆ ಅಸ್ಪೃಶ್ಯವರ್ಣ ಅಂತ ಕವಿ ಕೇಳ್ತಾನೆ. ಅಣು ಅಣುವನ್ನು ಭಗವಂತ ಸೃಷ್ಟಿ ಮಾಡಿರ್ಬೇಕಾದ್ರೆ, ಇವತ್ತು ವೈಜ್ಞಾನಿಕವಾಗಿ ಮುಂದುವರೆದು ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿರ್ಬೇಕಾದ್ರೆ ಮನುಷ್ಯನ ನಡುವೆ ಅಂತರ ತೋರೋದು ತರವೇ ಅಂತ ಕೇಳ್ತಾನೆ. ಒಂದು ಸಣ್ಣ ಇರುವೆ ನಮ್ಮ ಬದುಕಿಗೆ ಸಹಬಾಳ್ವೆಯ ಪಾಠವನ್ನ ಯಾಕೆ ಕಲಿಸ್ತಾ ಇಲ್ಲ ಅಂತ ಪ್ರಶ್ನಿಸ್ತಾನೆ. ಒಂದು ಪಕ್ಷಿ ಹೇಗೆ ನಡ್ಕೊಳ್ಳುತ್ತೆ ತನ್ನ ಬಳಗವನ್ನು ನೋಡಿ, ಮನುಷ್ಯ ಯಾಕೆ ನಾವು ಮನುಷ್ಯರು ಅನ್ನುವಂಥ ಮನುಷ್ಯತ್ವವನ್ನು ಮರೆತು ಮಾನವೀಯತೆಯನ್ನ ಮರೆತು ವರ್ತಿಸ್ತೀವಿ ಅಂತ ಅವನು ಸಂಕಟದಿಂದ ಕೇಳ್ತಾನೆ. ಯಾರಿಗಾರು ಆ ಜಾತಿ ಈ ಜಾತಿ ಇರೋರಿಗೆ ಕಣ್ಣು ಇರಬೇಕಾದ ಜಾಗದಲ್ಲಿ ಇದೆಯೋ, ಮೂಗು ಇರಬೇಕಾದ ಜಾಗದಲ್ಲಿ ಇದೆಯೋ, ಕಿವಿ ಇರಬೇಕಾದ ಜಾಗದಲ್ಲಿ ಇದೆಯೋ, ಬೇರೆ ಕಡೆ ಇದೆಯೋ? ಎಲ್ಲ ಅಂಗಾಂಗಗಳು ಎಲ್ಲ ಮನುಷ್ಯರಿಗೆ ಎಲ್ಲಿರಬೇಕು ಅಲ್ಲೇ ಇದೆ. ಅಕಸ್ಮಾತ್ ಅಲ್ಲಿಲ್ಲದೆ ಇದ್ರೆ ಏನಾಗುತ್ತೆ? ಅದು ಅವನು ವಿಕಲಾಂಗ. ಎಲ್ಲೆಲ್ಲಿ ಏನೇನು ಇರ್ಬೇಕು ಅದೇ ಇದೆ. ಹೋಗ್ಲಿ, ರಕ್ತದ ಬಣ್ಣ ಏನಾದ್ರು ಬೇರೆ ಬೇರೆ ಇದೆಯಾ ಅಂದ್ರೆ ನಮ್ಮ ಬಾವುಟದ ಬಣ್ಣ ಬೇರೆ ಇರ್ಬೋದು, ರಕ್ತದ ಬಣ್ಣ ಬೇರೆ ಇಲ್ಲ. ರಕ್ತದಲ್ಲಿ ಅಲ್ಲಿ ಇವತ್ತು ಸಮಾಜದಲ್ಲಿ ಜಾತಿಯಲ್ಲಿರುವ ಜಾತಿ ವ್ಯವಸ್ಥೆ ಇಲ್ಲ. ರಕ್ತದಲ್ಲಿ ಅಲ್ಲಿರೋ ಜಾತಿ ವ್ಯವಸ್ಥೆ ಆರೆ. ಅದೇನು ಓ ಪಾಸಿಟಿವ್, ಓ ನೆಗೆಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ಅಂಡ್ ನೆಗೆಟಿವ್, ಆರೇ ವರ್ಗ. ಅದು ಹಿಂದೂ ತೆಗೆದ್ರು ಅದೇ ಆರೇ ವರ್ಗ, ಮುಸ್ಲಿಂ ತೆಗೆದ್ರು ಅದೇ ಆರೇ ವರ್ಗ, ಕ್ರಿಶ್ಚಿಯನ್ ತೆಗೆದ್ರು ಅದೇ ಆರೇ ವರ್ಗ. ಮನುಷ್ಯರನ್ನು ಯಾರನ್ನೇ ತೆಗೆದ್ರು ಯಾರು ಬಿಟ್ಟು ಬೇರೆ ಜಾತಿ ಇಲ್ಲ. ಏನಾದ್ರು ರಕ್ತದ ಜಾತಿ ಅಂತ ಗುರುತಿಸ್ಬೇಕಾದ್ರೆ ಎಷ್ಟು ಜಾತಿ ಗುರುತಿಸ್ಬೇಕು? 6. ಆದ್ರೆ ನಾವು ಒಂದೊಂದು ಸಮಾಜದೊಳಗೆ ಜಾತಿ ಉಪಜಾತಿ ಅಂತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಸಂವಿಧಾನ ಒಡೆಯುವ ಕೆಲಸ ಮಾಡಿಲ್ಲ, ಜೋಡಿಸುವ ಕೆಲಸ ಮಾಡಿದೆ. ಭಾರತವನ್ನು ಜೋಡಿಸುವ ಕೆಲಸ ಮಾಡಿದೆ. ಅದಕ್ಕೆ ಒಂದು ಮಾತು ಹೇಳಿದೆ, ಜೈ ಭೀಮ್ ಜೈ ಭಾರತ್. ಯಾಕೆ ಅಂದ್ರೆ ಭೀಮಾ ಮತ್ತು ಭಾರತ ಒಂದು ನಾಣ್ಯದ 2 ಮುಖಗಳು. ಭೀಮಾ ಮತ್ತು ಭಾರತ ಒಂದು ನಾಣ್ಯದ 2 ಮುಖಗಳು.
ನಾಣ್ಯಕ್ಕೆ ಒಂದೇ ಮುಖ ಇದ್ರೆ ಆ ನಾಣ್ಯ ಚಲಾವಣೆ ಬರೋಕ್ಕೆ ಸಾಧ್ಯನಾ? ಭೀಮನ ಇಲ್ಲದೆ ಭಾರತವಿಲ್ಲ. ಅಂದ್ರೆ ಭೀಮನ ಸಂವಿಧಾನ ಇಲ್ಲದೆ ಭಾರತವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಭೀಮನ ಸಂವಿಧಾನವೇ ಭಾರತವನ್ನ ರಕ್ಷಣೆ ಮಾಡಿರೋದು, ಭಾರತವನ್ನ ಬೆಳೆಸಿರೋದು, ಭಾರತವನ್ನು ಉಳಿಸಿರೋದು. ಆ ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊಡುವ ಗೌರವ ಅದು ಸಂವಿಧಾನಕ್ಕೆ ಕೊಡುವ ಗೌರವ. ನಾವು ಸಂವಿಧಾನಕ್ಕೆ ಗೌರವ ಕೊಡದೆ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಅದು ಅರ್ಥ ಆಗಲ್ಲ, ಅದು ಪರಿಪೂರ್ಣ ಆಗಲ್ಲ. ಪರಿಪೂರ್ಣ ಆಗಬೇಕು ಅಂತಂದ್ರೆ ಸಂವಿಧಾನದ ಆಶಯಕ್ಕೆ ಗೌರವ ಕೊಟ್ಟು ಸಮಾಜ ಪರಿವರ್ತನೆ ಮಾಡಬೇಕು. ಸಮಾಜ ಪರಿವರ್ತನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾರು ಕೀಳರಿಮೆಯಿಂದ ನರಳಬೇಕಾಗಿಲ್ಲ, ನಾವೆಲ್ಲರೂ ಒಂದೇ ಅನ್ನುವಂತ ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ಬೇಕು. ಆ ಆತ್ಮವಿಶ್ವಾಸವನ್ನು ಯಾವುದು ಬೆಳೆಸುತ್ತೆ ಅಂದ್ರೆ ಶಿಕ್ಷಣ ಆ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಅದನ್ನೇ ಅವರು ಹೇಳ್ಕೊಟ್ಟಿದ್ದು, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳಿ. ಇದನ್ನೇ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎರಡು ವ್ಯರ್ಥ ಆಗಲ್ಲ ಅಂತ ಹೇಳಿದ್ರು. ಭೂಮಿಗೆ ಬಿದ್ದ ಬೀಜ ಅದು ವ್ಯರ್ಥ ಆಗಲ್ಲ, ಮಳೆ ಬಿದ್ದರೆ ಅದು ಮೊಳಕೆ ಹೊಡೆಯುತ್ತೆ. ಹಾಗೆ ಎದೆಗೆ ಬಿದ್ದ ಬೀಜ ಅಕ್ಷರ ಅದು ಕೂಡ ವ್ಯರ್ಥ ಆಗಲ್ಲ. ಆ ರೀತಿ ಶಿಕ್ಷಣದ ಮೂಲಕ ನಾವು ನಮ್ಮ ಸ್ವಾವಲಂಬನೆಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ವಿಷಯ ಮಾತಾಡೋಕ್ಕಿದ್ರು ಕೂಡ ಸಮಯದ ಸಂದರ್ಭವನ್ನು ಆಲೋಚನೆ ಮಾಡ್ತಾ, ಮಹಿಳಾ ಹಕ್ಕಿಗೋಸ್ಕರ ಯಾವ ಬಾಬಾ ಸಾಹೇಬ್ ಹೋರಾಟ ಮಾಡಿದ್ರು, ಬಹುಶಃ ಈ ಐತಿಹಾಸಿಕ ಅಧಿವೇಶನಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಾಮಾಜಿಕ ಮೀಸಲಾತಿ ಸಿಕ್ಕಿತ್ತು, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯೂ ಸಿಕ್ಕಿತ್ತು. ಆದರೆ ವಿಧಾನಸಭೆ ಮತ್ತು ಲೋಕಸಭೆಗೆ ಮಹಿಳಾ ಮೀಸಲಾತಿ ಇರಲಿಲ್ಲ. ಈಗ ಮುಂಬರುವ ವಿಶೇಷ ಅಧಿವೇಶನ ಬಾಬಾ ಸಾಹೇಬ್ ಅವರವರ ಕನಸನ್ನ ನನಸು ಮಾಡತಕ್ಕಂಥ ಅಧಿವೇಶನ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥ ಅಧಿವೇಶನ ಆದಾಗಿ ಪ್ರಾಪ್ತ ಆಗ್ತಾ ಇದೆ. ಆ ಮೂಲಕ ಯಾವುದನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರು, ಮಹಿಳೆಯರಿಗೆ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನ ಬಾಬಾ ಸಾಹೇಬ್ ಮಾಡಿದ್ರು, ಅದು ಈಡೇರದೇ ಇದ್ದ ಕಾರಣಕ್ಕೆ ತನ್ನ ಸಚಿವ ಪದವಿಗೆ ರಾಜೀನಾಮೆ ಕೊಟ್ಟಿದ್ರು. ಆ ಒಂದು ಅಂಶವನ್ನ ಸಾಕಾರಗೊಳಿಸುವಂತ ಕೆಲಸ ಮುಂಬರುವ ಪಾರ್ಲಿಮೆಂಟ್ ವಿಶೇಷ ಅಧಿವೇಶನದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನ ಸಲ್ಲಿಸಿ, ಭೀಮನ ಶಕ್ತಿ ಅದು ರಾಷ್ಟ್ರ ಶಕ್ತಿಯಾಗಿ ಬದಲಾಗಲಿ, ಆ ರಾಷ್ಟ್ರಕ್ಕೆ ಶಕ್ತಿ ತುಂಬಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.